ಹೆಲ್ತ್ ಅನ್ನೋದ್ರಲ್ಲಿ ಮೆಂಟಲ್ ಹೆಲ್ತ್ ಅನ್ನ ಕನ್ಸಿಡರೇ ಮಾಡೋದಿಲ್ಲ. ದೈಹಿಕ ಆರೋಗ್ಯ ತೊಂದರೆ ಇದ್ದಾಗ ಮನಸ್ಸಿಗೆ ಅಫೆಕ್ಟ್ ಆಗಲ್ಲ, ಅಥವಾ ಮಾನಸಿಕ ಆರೋಗ್ಯ ತೊಂದರೆ ಇದ್ದಾಗ ದೇಹಕ್ಕೆ ಅಫೆಕ್ಟ್ ಆಗಲ್ಲ ಅನ್ನೋದೇ ದೊಡ್ಡ ಒಂದು ತಪ್ಪು. ಜೊತೆಗೆ ನಿದ್ರೆ ಸರಿಗೆ ಬರೋದಿಲ್ಲ, ಊಟ ತಿಂಡಿ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ನಾವು ಫಂಕ್ಷನ್ ಮಾಡಕ್ಕೆ ಹೆಂಗೆ ಸಾಧ್ಯ? ಸಂಪೂರ್ಣವಾಗಿ ಒಳ್ಳೆ ಜೀವನ ಮಾಡಬೇಕು, ನಾವು ಪ್ರೊಡಕ್ಟಿವ್ ಆಗಿರ್ಬೇಕು, ನಮ್ಮ ಜೀವನದಲ್ಲಿ ನಮಗೆ ಸಕ್ಸಸ್ ಬೇಕು ಅಂತ ಅಂದ್ರೆ ಈದರ್ ನಾವು ಹೆಲ್ದಿ ಆಗಿರೋವಂಥದ್ದು ಅಥವಾ ಮೆಂಟಲಿ ಕಾಮ್ ಆಗಿರೋವಂಥದ್ದು ಯಾಕೆ ಮುಖ್ಯ ಆಗುತ್ತೆ ಸರ್? ಮಾನಸಿಕ ಆರೋಗ್ಯನ ಇಗ್ನೋರ್ ಮಾಡ್ಬಿಟ್ಟು ಬರೀ ದೈಹಿಕವಾಗಿ ಅಷ್ಟೇ ನೋಡ್ಕೋತಾ ಹೋದ್ರೆ ಖಂಡಿತ ನಾವು ಆರಾಮಾಗಿರಕ್ಕಾಗೋದಿಲ್ಲ. ಮುಂಚೆ ನಾವು 30 ವರ್ಷ 50 ವರ್ಷ ಮುಂಚೆ ಏನಿತ್ತು ಇನ್ಸಿಡೆನ್ಸ್, ಆ ಇನ್ಸಿಡೆನ್ಸ್ಗೂ ಇವತ್ತಿಗೂ ಅಂತ ವ್ಯತ್ಯಾಸ ಏನಾಗಿಲ್ಲ. ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಒಂದು ಮಾನಸಿಕ ಸಂಬಂಧಿತ ಸಮಸ್ಯೆಗಳು ಯಾವುದೆಲ್ಲ? ನನಗೆ ಒದ್ದಾಡ್ತಾ ಇದ್ದೀನಿ, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಅಳು ಬರ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ, ಯಾವಾಗಲೂ ಅಳ್ತಾ ಇದ್ದೀನಿ. ಸೊ ಈ ಥರ ತೊಂದರೆ ಹೇಳ್ಕೊಂಡು ಬರ್ತಾರೆ. ಮುಂಚಿನ ದಿವಸಗಳಲ್ಲಿ ಯಾವ ರೀತಿ ತೊಂದರೆಗಳಿತ್ತು, ಇವತ್ತಿನ ದಿವಸಗಳಲ್ಲಿ ಯಾವ ರೀತಿ ತೊಂದರೆ ಇದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಅರ್ಬನೈಸೇಷನ್ ಏನಿದೆ ಅದರಿಂದ ಆಗ್ತಾ ಇರುವಂಥ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಅಫೆಕ್ಟ್ ಆಗ್ತಾ ಇದೆ. ಪ್ರೆಷರು, ಸ್ಟ್ರೆಸ್ ಅಂತ ಏನು ಹೇಳ್ತೀವಿ ಅದು ಎಲ್ಲರ ಮೇಲೂ ಒಂದೇ ರೀತಿಯ ಪರಿಣಾಮ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ನಮಗೆ ಖುಷಿ ಕೊಡುತ್ತೆ ಅನ್ನುವಂಥದ್ದೇ ನಮಗೆ ಪ್ರಾಬ್ಲಮ್ ಅನ್ನು ಉಂಟು ಮಾಡ್ತಿದ್ಯಾ ಅಂತ. ಈಗ ಕಂಪ್ಯಾರಿಸನ್ ಅಂತ ಹೇಳಿದ್ರೆ, ಸೊ ಅಲ್ಲಿ ಏನು ನೋಡ್ತೀವಿ ಅದು ದಟ್ಸ್ ಅನ್ ಎಡಿಟೆಡ್ ಲೈಫ್, ದಟ್ ಈಸ್ ನಾಟ್ ಆ್ಯಕ್ಚುಯಲ್ ಲೈಫ್. ಅದು ದಿನ ನಮಗೆ ಪ್ರೆಷರ್ ಅಂತ ಅನಿಸ್ತಾ ಹೋದರೆ, ಕಂಟಿನ್ಯೂಸ್ ಆಗಿದೆ ಒಂದು ಪ್ರೆಷರ್ ಕುಕ್ಕರ್ ಎನ್ವಿರಾನ್ಮೆಂಟ್ ಥರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಸೊ ಅವಾಗ ಏನಾಗುತ್ತೆ, ಇದೆಲ್ಲ ಲೈಫ್ ಸ್ಟೈಲ್ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಪ್ರೆಷರ್ ಬೀಳುತ್ತೆ ಅಂದರೆ ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡ್ತದೆ. ನನಗೆ ಬೇಜಾರು ಅನ್ಕೊಂಡು ಹಂಗೆ ಒದ್ದಾಡ್ಕೊಂಡು ಎಷ್ಟೋ ಜನ ಅನುಭವಿಸ್ತಾ ಇದ್ರೆ ಹೊರತು ಇದೊಂದು ತೊಂದರೆ, ಇದಕ್ಕೆ ನಾನು ಹೋಗಿ ಒಂದು ಸಹಾಯ ತಗೋಬೇಕು, ಇದಕ್ಕೂ ಪರಿಹಾರ ಇದೆ ಅಂತ ಅವರಿಗೆ ಅರಿವೇ ಇರ್ತಿರ್ಲಿಲ್ಲ. ಲೈಫ್ ಸ್ಟೈಲ್ ಚೆನ್ನಾಗಿದ್ದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಎರಡೂ ಸಹ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಿಕ್ಷಾ ಕೋಟ್ಯಾನ್. ನಮ್ಮ ಹತ್ರ ಯಾರಾದ್ರೂ ನೀನ್ ಹೇಗಿದ್ಯಾ ಅಂತ ಕೇಳಿದಾಗ ನಾವು ಬಾಯಿ ಮಾತಿಗಷ್ಟೇ ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಿ. ಆದ್ರೆ ಒಳಗೊಳಗೆ ಏನಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಅದು ನಮಗಷ್ಟೇ ಗೊತ್ತಿರುತ್ತೆ. ಡೈಲಿ ಲೈಫಲ್ಲಿ ನಾವು ಮಾಡುವಂತ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುತ್ತೆ. ಇದನ್ನ ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಚಂದ್ರ ಬಿಜಿ, ಮೆಡಿಕಲ್ ಡೈರೆಕ್ಟರ್ ಅಂಡ್ ಸೀನಿಯರ್ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್, ಮಾರ್ಗ ಮೈಂಡ್ ಕೇರ್, ಯಲಹಂಕ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ, ಧನ್ಯವಾದಗಳು ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಹೆಲ್ತ್ ಅಂತ ಬಂದಾಗ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡೂ ಕೂಡ ಮುಖ್ಯ ಆಗುತ್ತೆ. ಅಂದ್ರೆ ಶಾರೀರಿಕ ಆರೋಗ್ಯ ಅಥವಾ ಮಾನಸಿಕ ಆರೋಗ್ಯ, ಇದೆರಡು ಮುಖ್ಯ ಅಂತಾನೆ ಹೇಳ್ಬೋದು. ಸೊ ನಾವಿವತ್ತು ಮಾತಾಡ್ತಾ ಇರುವಂತದ್ದು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಮೆಂಟಲ್ ಹೆಲ್ತ್ ಇಶ್ಯೂಸ್ ನಿಂದ ಬಳಲ್ತಾ ಇದ್ದಾರೆ ಅಂತ. ಡಾಕ್ಟರ್, ನಿಮ್ಮ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೆಲವರು ಅದನ್ನೆಲ್ಲ ಕನ್ಸಿಡರ್ ಮಾಡಲ್ಲ. ಹೆಲ್ತ್ ಅನ್ನೋದ್ರಲ್ಲಿ ಮೆಂಟಲ್ ಹೆಲ್ತ್ ಅನ್ನ ಕನ್ಸಿಡರೇ ಮಾಡೋದಿಲ್ಲ. ಅವರಿಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ಬಂದಾಗ ಅಷ್ಟೇ ಅದು ಹೆಲ್ತ್ ಇಶ್ಯೂ ಅಂತ ಅನ್ಸುತ್ತೆ ಬಿಟ್ರೆ ಇದನ್ನ ನಾವು ಒನ್ ಆಫ್ ದ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆದ್ರೆ ನಿಮ್ಮ ಪ್ರಕಾರ ಹೇಳ್ಬೇಕು ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತ್ ಯಾಕೆ ಮುಖ್ಯ ಆಗುತ್ತೆ ಅಂತ? ಇದು ಫಸ್ಟ್ ಆಫ್ ಆಲ್ ನಾವು ಈಗ ಹೆಂಗೆ ಡಿವಿಷನ್ ಮಾಡಿ ನೋಡ್ತಾ ಇದೀವಿ, ಮಾನಸಿಕ ಆರೋಗ್ಯ ಬೇರೆ, ದೈಹಿಕ ಆರೋಗ್ಯ ಬೇರೆ ಅಂತ ಏನಿದೆ ಅಲ್ಲೇ ನಾವು ಎಡಬಿಡ್ತೀವಿ ಎಷ್ಟೋ ಸಲ. ಸೊ ದೈಹಿಕ ಆರೋಗ್ಯ ತೊಂದರೆ ಇದ್ದಾಗ ಮನಸ್ಸಿಗೆ ಅಫೆಕ್ಟ್ ಆಗಲ್ಲ, ಅಥವಾ ಮಾನಸಿಕ ಆರೋಗ್ಯ ತೊಂದರೆ ಇದ್ದಾಗ ದೇಹಕ್ಕೆ ಅಫೆಕ್ಟ್ ಆಗಲ್ಲ ಅನ್ನೋದೇ ದೊಡ್ಡ ಒಂದು ತಪ್ಪು. ಸೊ ಬರೀ ದೈಹಿಕ ಆರೋಗ್ಯ ನೋಡ್ಕೊಂಡು ಹೋಗ್ತಾ ಇದ್ದು ಮಾನಸಿಕವಾಗಿ ಒದ್ದಾಡ್ತಾ ಇದ್ರೆ ಅದು ಸಹ ನಮ್ಮ ದಿನನಿತ್ಯ ದಿನಚರಿಯಲ್ಲಿ ಅಫೆಕ್ಟ್ ಆಗ್ತಾ ಹೋಗುತ್ತೆ, ನಮ್ಮ ಕೆಲಸದಲ್ಲಿ ಅಫೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಯಾವ ರೀತಿ ನಡ್ಕೋತೀವಿ ಸಮಾಜದಲ್ಲಿ, ಯಾವ ರೀತಿ ನಮ್ಮ ಜೊತೆಗಿರೋರ ಜೊತೆ, ನಮ್ಮ ಸುತ್ತಮುತ್ತ ಇರೋ ಜೊತೆ ಯಾವ ರೀತಿ ನಡ್ಕೋತೀವಿ, ಇದೆಲ್ಲದೂ ಸಹ ತೊಂದರೆ ಆಗ್ತಾ ಹೋಗುತ್ತೆ. ಆದ್ರಿಂದ ಬರೀ ಒಂದು ಪಾರ್ಟ್ನಷ್ಟೇ ನೋಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ನಾವು ಸಂಪೂರ್ಣವಾಗಿ ಒಳ್ಳೆ ಜೀವನ ಮಾಡಬೇಕು, ನಾವು ಪ್ರೊಡಕ್ಟಿವ್ ಆಗಿರ್ಬೇಕು, ನಮ್ಮ ಜೀವನದಲ್ಲಿ ನಮಗೆ ಸಕ್ಸಸ್ ಬೇಕು ಅಂತ ಅಂದ್ರೆ ಎರಡನ್ನೂ ನೋಡ್ಕೊಳೋದು ಬಹಳ ಮುಖ್ಯ. ಸೊ ಇದು ಒಂದನ್ನು ಇಗ್ನೋರ್ ಮಾಡಿ ಇನ್ನೊಂದನ್ನಷ್ಟೇ ಫೋಕಸ್ ಮಾಡೋದ್ರಲ್ಲಿ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಸರಿ ಅಂತೂ ಹೋಗೋದಿಲ್ಲ. ಓಕೆ. ಸೊ ಈದರ್ ನಾವು ಹೆಲ್ದಿ ಆಗಿರೋವಂಥದ್ದು ಅಥವಾ ಮೆಂಟಲಿ ಕಾಮ್ ಆಗಿರೋವಂಥದ್ದು ಯಾಕೆ ಮುಖ್ಯ ಆಗುತ್ತೆ ಸರ್ ನಿಮ್ ಪ್ರಕಾರ ಹೇಳೋದಾದ್ರೆ? ಇವಾಗ ಮಾನಸಿಕ ತೊಂದರೆ ಇದ್ದಾಗ ಅದನ್ನು ದೈಹಿಕವಾಗಿ ಅಫೆಕ್ಟ್ ಆಗಲ್ಲ ಅನ್ನೋದು ಸಹ ಒಂದು ತಪ್ಪು ಕಲ್ಪನೆ. ಉದಾಹರಣೆಗೆ ಯಾರಿಗಾದ್ರೂ ಯಾವುದೇ ರೀತಿಯ ಮಾನಸಿಕ ತೊಂದರೆ ಇರ್ಬೋದು, ದಟ್ ಈಸ್ ಡಿಪ್ರೆಷನ್ ಇರಬಹುದು, ಖಿನ್ನತೆ ಅಂತ ಹೇಳ್ತೀವಲ್ಲ ಅದಿರ್ಬೋದು, ಅಥವಾ ಗಾಬರಿ, ಆಂಗ್ಸೈಟಿ ಅಂತ ಹೇಳ್ತೀವಲ್ಲ ಅದಿರ್ಬೋದು, ಅಥವಾ ಇನ್ನೂ ಸೀರಿಯಸ್ ಮೆಂಟಲ್ ಇಲ್ನೆಸ್ ಯಾವುದೇ ಇರಬಹುದು. ಯಾವಾಗ ಇಲ್ನೆಸಸ್ ಇರುತ್ತೆ ಅವಾಗ ಅದು ನಮ್ಮ ಎನರ್ಜಿ ಲೆವೆಲ್ಸ್
ನಾವು ದಿನನಿತ್ಯ ನಾವು ಮಾಡುವಂಥ ಕೆಲಸದ ಮೇಲೆ ಒಂದು ಬಹಳ ಮಹತ್ವದ ಒಂದು ಪ್ರಭಾವ ಬೀರ್ತದೆ. ಜೊತೆಗೆ ನಿದ್ರೆ ಸರಿಗೆ ಬರೋದಿಲ್ಲ, ಊಟ ತಿಂಡಿ ಮೇಲೆ ಎಫೆಕ್ಟ್ ಆಗ್ತದೆ. ಸೊ ಇದೆಲ್ಲ ಆಗ್ತಾ ಇರ್ಬೇಕಾದ್ರೆ ನಾವು ಫಂಕ್ಷನ್ ಮಾಡಕ್ಕೆ ಹೆಂಗ್ ಸಾಧ್ಯ ಅಲ್ವಾ? ಸೊ ಆದ್ರಿಂದ ಮಾನಸಿಕ ಆರೋಗ್ಯನ ಇಗ್ನೋರ್ ಮಾಡ್ಬಿಟ್ಟು ಬರೀ ದೈಹಿಕವಾಗಿ ಅಷ್ಟೇ ನೋಡ್ಕೋತಾ ಹೋದ್ರೆ ಖಂಡಿತ ನಾವು ಆರಾಮಾಗಿರಕ್ಕಾಗೋದಿಲ್ಲ. ಎರಡೂ ಕೂಡ ಬಹಳ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಂಡ್ರೆ ಮಾನಸಿಕ ಆರೋಗ್ಯ ನೋಡ್ಕೊಂಡ್ರೆ ನಾವು ದೈಹಿಕವಾಗಿನೂ ಚೆನ್ನಾಗಿರಕ್ ಸಾಧ್ಯ. ಒಂದಕ್ಕೊಂದು ಸಂಬಂಧ ಇರ್ತದೆ. ಎರಡು ಇಲ್ದೇನೆ ಎರಡೂ ಬೇಕು. ಮನುಷ್ಯ ಚೆನ್ನಾಗಿ ಜೀವನ ಮಾಡಬೇಕು ಅಂತಂದ್ರೆ ಎರಡೂ ಸಹ ಅತಿ ಅವಶ್ಯಕ. ಓಕೆ ಡಾಕ್ಟರ್, ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳಲ್ಲಿ ಕಾಮನ್ ಆಗಿ ಯಾವೆಲ್ಲ ಮೆಂಟಲ್ ಹೆಲ್ತ್ ಇಶ್ಯೂಸ್ ನಿಂದ ಬಳಲ್ತಾ ಇರ್ತಾರೆ? ಸೊ ಇಂಪಾರ್ಟೆಂಟ್ ಆಗಿ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಬರುವಂತಹ ಒಂದು ಮಾನಸಿಕ ಸಂಬಂಧಿತ ಸಮಸ್ಯೆಗಳು ಯಾವುದೆಲ್ಲ ಅಂತ? ನಮ್ಗೆ ಎಲ್ಲಾ ರೀತಿಯ ಮಾನಸಿಕ ಸಂಬಂಧಪಟ್ಟಂತ ತೊಂದರೆಗಳಿಂದ ಬಳಲ್ತಾ ಇರೋರು ಬರ್ತಾರೆ. ಉದಾಹರಣೆಗೆ ಅದು ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಅಥವಾ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅದಿರ್ಬೋದು, ಅಥವಾ ಇನ್ನು ಸೀರಿಯಸ್ ಮೆಂಟಲ್ ಇಲ್ನೆಸ್ ಇದೆಯಲ್ಲ ಅದನ್ನ ಬರ್ಬೋದು. ಬಟ್ ಅವರೆಲ್ಲ ಬಂದ್ಬಿಟ್ಟು ನನಗೆ ಡಿಪ್ರೆಷನ್ ಇದೆ, ನನಗೆ ಆಂಗ್ಸೈಟಿ ಇದೆ, ನನಗೆ OCD ಇದೆ ಅಂತ ಬರೋದಿಲ್ಲ ಎಷ್ಟೋ ಸಲ. ಮೆಜಾರಿಟಿ ಆಫ್ ದ ಟೈಮ್ಸ್ ಅವ್ರು ಬರೋದು ನನಗೆ ಯಾಕೋ ತುಂಬಾ ಹಿಂಸೆ ಆಗ್ತಾ ಇದೆ, ನನಗೆ ನಿದ್ರೆ ಸರಿಗೆ ಬರ್ತಾ ಇಲ್ಲ, ನನಗೆ ಹಸಿವೆ ಆಗ್ತಾ ಇಲ್ಲ, ತುಂಬ ವೆಯ್ಟ್ ಲಾಸ್ ಆಗ್ಬಿಟ್ಟಿದೆ, ಅಥವಾ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಆ ಟೆನ್ಷನ್ನು ಡಿಪ್ರೆಷನಿಂದನೂ ಇರ್ಬೋದು, ಆಂಗ್ಸೈಟಿಯಿಂದನೂ ಇರ್ಬೋದು, ಬೇರೆ ಕಾರಣದಿಂದ ಇರ್ಬೋದು. ಬಟ್ ಅವ್ರು ಬರೋದು ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ, ನನಗೆ ಒದ್ದಾಡ್ತಾ ಇದ್ದೀನಿ, ನನಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಅಳು ಬರ್ತಾ ಇದೆ, ತುಂಬ ಬೇಜಾರಾಗ್ತಾ ಇದೆ, ಯಾವಾಗಲೂ ಅಳ್ತಾ ಇದ್ದೀನಿ. ಸೊ ಈ ತರ ತೊಂದರೆ ಹೇಳ್ಕೊಂಡು ಬರ್ತಾರೆ. ಸೊ ಅದನ್ನ ಬಂದ ನಂತರ ನಾವು ಅವಾಗ ನೆಕ್ಸ್ಟ್ ಯಾಕೆ ಹಿಂಗ್ ಆಗ್ತಾ ಇದೆ, ಇವರು ಈ ತರ ತೊಂದರೆ ಯಾಕೆ ಅನುಭವಿಸ್ತಾ ಇದ್ದಾರೆ ಅಂತ ನೋಡ್ತಾ ಹೋದಾಗ ನಮ್ಗೆ ಅದು ಆಂಗ್ಸೈಟಿನ ಅಥವಾ ಡಿಪ್ರೆಷನ್ನ ಅಥವಾ ಸ್ಲೀಪ್ ಡಿಸಾರ್ಡರ್ ಅಥವಾ ಬೇರೆ ಮಾನಸಿಕ ತೊಂದರೆಗಳಿದೆ ಅಂದ್ಬಿಟ್ಟು ನಾವು ಅಸೆಸ್ ಮಾಡ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ. ಒಂದು ಎರಡನೇದು ನೀವು ಕೇಳಿದ್ದು ಇವಾಗಿತ್ತಿನ ಯಂಗ್ ಪೀಪಲ್ ಏನಿದ್ದಾರೆ, ಯುವ ಜನತೆ, ಅವರಿಗೆ ಈ ತೊಂದರೆ ಜಾಸ್ತಿಯಾಗಿ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಾವು ಇನ್ಸಿಡೆನ್ಸ್ ಅಂತ ಹೇಳ್ತೀವಲ್ವಾ, ಈ ಕಾಯಿಲೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಫೆಕ್ಟ್ ಆಗ್ತದೆ ಪಾಪ್ಯುಲೇಷನ್ ಅಂತ ಹೇಳ್ತೀವಲ್ವಾ, ಇದ್ರ ಮೇಲೆ ಹೋದ್ರೆ ಈ ಮುಂಚೆ ನಾವು 30 ವರ್ಷ 50 ವರ್ಷ ಮುಂಚೆ ಏನಿತ್ತು ಇನ್ಸಿಡೆನ್ಸು, ಆ ಇನ್ಸಿಡೆನ್ಸ್ಗೂ ಇವತ್ತಿಗೂ ಅಂತ ವ್ಯತ್ಯಾಸ ಏನಾಗಿಲ್ಲ. ಅವತ್ತು ಎಷ್ಟರ ಮಟ್ಟಿಗೆ ಪಾಪ್ಯುಲೇಷನ್ಗೆ ಈ ತೊಂದರೆಗಳು ಬರ್ತಾ ಇತ್ತು, ಇವತ್ತು ಅದೇ ಲೆವೆಲ್ಗೆ ಬರ್ತಾ ಇದೆ. ಬಟ್ ಅವತ್ತಿನ ದಿವಸಕ್ಕೆ ಅವೇರ್ನೆಸ್ ಏನಿತ್ತು, ಅವತ್ತಿನ ದಿವಸ ಸ್ಟಿಗ್ಮಾ ಏನಿತ್ತು, ಅದು ಸ್ವಲ್ಪ ಇವತ್ತು ಅವೇರ್ನೆಸ್ ಇಂಪ್ರೂವ್ ಆಗಿದೆ, ಸ್ಟಿಗ್ಮಾ ಒಂಚೂರು ಕಡಿಮೆ ಆಗಿದೆ. ಆದ್ರಿಂದ ತೊಂದರೆ ಇದೆ ಅಂತ ಹೇಳ್ಕೊಳೋದಕ್ಕೆ ಸ್ವಲ್ಪ ಈಸಿ ಆಗಿದೆ. ಆದ್ರಿಂದ ಎಷ್ಟೋ ಜನ ಯುವ ಜನತೆ ಇವತ್ತು ನನಗೆ ಈ ಥರ ತೊಂದರೆ ಇದೆ, ನಾನು ಹೋಗಿ ನೋಡಬೇಕು, ನಾನು ಕೇಳಬೇಕು ಅನ್ನೋದೊಂದು ಅರಿವು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಜಾಸ್ತಿ ಹೇಳ್ಕೊತಾ ಇದ್ದಾರೆ. ಬಟ್ ಅವ್ರಿಗೆ ಇವತ್ತಿನ ದಿವಸ ಮುಂಚೆ ಈಗ ಯೂತ್ ಅಂತ ಏನು ಹೇಳ್ತೀವಿ, ಮುಂಚಿನ ದಿವಸಗಳಲ್ಲಿ ಯಾವ ರೀತಿ ತೊಂದರೆಗಳಿತ್ತು, ಇವತ್ತಿನ ದಿವಸಗಳಲ್ಲಿ ಯಾವ ರೀತಿ ತೊಂದರೆ ಇದೆ, ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇವತ್ತಿನ ಯುವ ಜನತೆ ಫೇಸ್ ಮಾಡ್ತಾ ಇರೋಂಥ ಸ್ಟ್ರೆಸ್ಸು, ಇವತ್ತಿನ ಯುವ ಜನತೆ ಬದುಕ್ತಾ ಇರೋ ಜೀವನದ ರೀತಿ ಏನಿದೆ ಅದರಲ್ಲಿ ಬದಲಾವಣೆಗಳು ಸಾಕಷ್ಟಿದೆ. ಸೊ ಇದರಿಂದ ಅವರು ಸಾಕಷ್ಟು ಸ್ಟ್ರೆಸ್ ಎಲ್ಲ ಅನುಭವಿಸ್ತಿರೋದ್ರಿಂದ ಅವರು ಇವತ್ತು ನನಗೆ ಈ ತರ ತೊಂದರೆ ಆಗ್ತಿದೆ ಅಂತ ಹೇಳ್ಕೊಂಡು ಬರೋದು ಜಾಸ್ತಿ ಆಗಿದೆ. ಓಕೆ ಸೊ ಮುಂಚೆ ಎಲ್ಲ ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು, ಆದ್ರೆ ಈಗ ಆತರ ಇಲ್ಲ. ಸೊ ಹಿಂಜರಿತಾ ಇದ್ರು, ಒಂದು ಇನ್ನೊಂದ್ಸಲಿ ಗೊತ್ತೇ ಆಗ್ತಿರ್ಲಿಲ್ಲ, ಹಿಂಸೆ ಪಡ್ತಾ ಈಗ ಡಿಪ್ರೆಷನ್ ಬಂದಿದೆ, ನನಗೆ ಬೇಜಾರು ಅನ್ಕೊಂಡು ಹಂಗೆ ಒದ್ದಾಡ್ಕೊಂಡು ಎಷ್ಟೋ ಜನ ಅನುಭವಿಸ್ತಾ ಇದ್ರೆ ಹೊರತು ಇದೊಂದು ತೊಂದರೆ, ಇದಕ್ಕೆ ನಾನು ಹೋಗಿ ಒಂದು ಸಹಾಯ ತಗೋಬೇಕು, ಇದಕ್ಕೂ ಪರಿಹಾರ ಇದೆ ಅಂತ ಅವರಿಗೆ ಅರಿವೇ ಇರ್ತಿರ್ಲಿಲ್ಲ. ಅಟ್ಲೀಸ್ಟ್ ಇವಾಗ ಒಂದ್ ಸ್ವಲ್ಪ ಜನಕ್ಕೆ ಒಂದ್ ಸ್ವಲ್ಪ ಅರಿವು ಜಾಸ್ತಿ ಆಗಿದೆ. ಸೊ ಎರಡೂ ಕಾರಣದಿಂದ ಅವರು ಸಹಾಯ ಕೇಳ್ತಾ ಇದ್ದಾರೆ. ಓಕೆ, ಸೊ ಜನ ಬರ್ಬೇಕಾದ್ರೂ ಕೂಡ ಯಾವ್ದಾದ್ರು ಒಂದು ಸಿಂಪ್ಟಮ್ ಅನ್ನ ಹೇಳ್ಕೊಂಡು ಬರ್ತಾರೆ. ನೀವು ಡೈರೆಕ್ಟ್ ಆಗಿ ನನ್ಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳೋದಿಲ್ಲ. ಸೊ ಏನೋ ಸಿಂಪ್ಟಮ್, ಈಗ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಮನ್ಸಲ್ಲಿ ಏನೋ ತಳಮಳ ಇದೆ, ಸೊ ಆ ಸಿಂಪ್ಟಮ್ಸ್ ಅನ್ನ ಹೇಳಿದಾಗ ಅದಾದ್ಮೇಲೆ ನೀವು ಅಸೆಸ್ ಮಾಡ್ತೀರಾ. ಅದಷ್ಟೇ ಅಲ್ಲದೆ ಎಷ್ಟೊಂದ್ಸಲಿ ಅವರು ಎದೆ ಹೊಡ್ಕೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಫಿಸಿಷಿಯನ್ ಡಾಕ್ಟರ್ ನೋಡಕ್ ಹೋಗಿರ್ತಾರೆ, ಇಲ್ಲ ಕಾರ್ಡಿಯಾಲಜಿ ಡಾಕ್ಟರ್ ನೋಡಕ್ ಹೋಗಿರ್ತಾರೆ. ನನಗೆ ಉಸಿರಾಟ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬೇರೆ ಫಿಸಿಕಲ್ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಕಂಡಿರ್ತಾರೆ. ಅವರೆಲ್ಲ ನೋಡ್ಬಿಟ್ಟು ಇದ್ಯಾವುದು ಇವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಲಿ ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಆಗಲಿ ಯಾವುದು ಇಲ್ಲ ಅಂತ ಹೇಳಿ ಅದನ್ನ ರೂಲ್ ಔಟ್ ಮಾಡಿ, ನಂತರ ಬಹುಶಃ ನಿಮಗೆ ಮಾನಸಿಕವಾಗಿ ತೊಂದರೆ ಇದೆ, ದಯವಿಟ್ಟು ಹೋಗಿ ಒಂದು ಸೈಕಾಟ್ರಿಸ್ಟ್ ಡಾಕ್ಟರ್ ನೋಡಿ ಅಂತ ಹೇಳ್ಬಿಟ್ಟು ಕಳಿಸಿರ್ತಾರೆ. ಆ ಕಾರಣಕ್ಕೂ ಎಷ್ಟೊಂದ್ಸಲಿ ಅವರು ಡೈರೆಕ್ಟಾಗಿ ಬರೋದಿಲ್ಲ, ಸುತ್ತು ಬಳಸಿ
ಬಂದು ನಮ್ಮನ್ನ ಕಾಣ್ತಾರೆ. ಅಥವಾ ಯಾರಾದ್ರೂ ಈ ತರ ತೊಂದರೆ ಅನುಭವಿಸೋರು, ಮೊನ್ನೆ ಒಬ್ರು ನೋಡ್ತಾ ಇದ್ದೆ, ಅವರು ಫಿಸಿಷಿಯನ್ ಡಾಕ್ಟರ್ ಕ್ಲಿನಿಕ್ಗೆ ಹೋಗಿದ್ದಾರೆ. ಅಲ್ಲಿ ಕೂತ್ಕೊಂಡು ಡಾಕ್ಟರ್ ಹತ್ರ ಹೋಗೋದಕ್ಕೆ ಮುಂಚೆ ಹೊರಗಡೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಕಡೆ ಇದ್ದಿದ್ದ ಪೇಷಂಟ್, ನನಗೂ ಈ ತರ ತೊಂದರೆ ಆಗಿತ್ತು, ನಾನು ಸೈಕ್ಯಾಟ್ರಿ ಡಾಕ್ಟರ್ ನೋಡಿದೆ ಅಂತ ಹೇಳಿ ಆ ಥರನೂ ಕೆಲವು ಸಲ ಪೇಷಂಟ್ಸು ರೆಫರ್ ಮಾಡಿ ಒಬ್ರಿಗೆ ಹೇಳಿ ಬರ್ತಾರೆ. ಓಕೆ, ಸೊ ಕೆಲವರಿಗೆ ಸ್ಟಾರ್ಟಿಂಗ್ ಅಲ್ಲೇ ಓಕೆ ನಾನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಓಕೆ, ಸೊ ಜನರಲ್ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ. ಸೊ ಅದಾದ್ಮೇಲೂ ಕೂಡ ಕಡಿಮೆ ಆಗಿಲ್ಲ ಅಂದಾಗ ಮತ್ತೆ ಯೋಚನೆ ಮಾಡಿ ಅವಾಗ ಬರ್ತಾರೆ. ಡಾಕ್ಟರ್, ಇತ್ತೀಚೆಗೆ ನಾವು ನೋಡೋದಾದ್ರೆ, ಈಗ ಕೆಲ್ಸದ ವಿಚಾರದಲ್ಲಿ ನೋಡೋದಾದ್ರೆ, EMI ಕಟ್ಟಬೇಕು, ಜಾಬ್ ಸ್ಟ್ರೆಸ್ ಇದೆ, ಇನ್ನೊಬ್ರ ತರ ನಾನು ಒಂದು ಕಾರ್ ತಗೋಬೇಕು, ಸೈಟ್ ತಗೋಬೇಕು, ಈ ತರದ್ದು ಒಂದು ಸ್ಟ್ರೆಸ್ ಇದ್ದೇ ಇರುತ್ತೆ. ಅಂದ್ರೆ ಲೈಫಲ್ಲಿ ಸೆಟಲ್ ಆಗ್ಬೇಕು ಅನ್ನುವಂಥ ಒಂದು ಗೋಲ್ ಇರುತ್ತೆ. ಸೊ ಈ ರೀತಿ ನಾವು ಪ್ರೆಷರ್ ಅಲ್ಲಿ ವರ್ಕ್ ಮಾಡೋದ್ರಿಂದಾಗಿ ಅದು ಹೇಗೆ ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಒತ್ತಡವನ್ನ ಬೀರುತ್ತೆ? ಯಾಕಂದ್ರೆ ಹಿಂದಿನ ಜನರು ಅವ್ರ ಲೈಫ್ ಅನ್ನ ನೋಡ್ತಾ ಇದ್ದಂಥ ರೀತಿ ಬೇರೆ. ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರು, ಅವತ್ತಿನ ದಿನಕ್ಕೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತ. ಈಗ ಆತರ ಅಲ್ಲ, ನಾನು ಸೆಟಲ್ ಆಗ್ಬೇಕು, ನನ್ನ ಲೈಫ್ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಆಫ್ ಲೈಫ್ ಅನ್ನ ಸ್ಪೆಂಡ್ ಮಾಡ್ಬೇಕು, ಅದ್ರ ಜೊತೆಗೆ ನನ್ನ ಮಕ್ಳಿಗೂ ಕೂಡ ಆಗೋ ಅಷ್ಟು ಆಸ್ತಿನ ನಾನು ಮಾಡಿಡ್ಬೇಕು ಅನ್ನುವಂಥದ್ದು ಇರುತ್ತೆ. ಅದು ತಪ್ಪಲ್ಲ. ಆದ್ರೆ ಆ ರೀತಿ ನಾವು ಓಡ್ತಾ ಇರೋದ್ರಿಂದಾಗಿ ಅದು ನಾವು ಇವತ್ತು ಬದುಕ್ತಾ ಇರುವಂತಹ ಜೀವನದ ಮೇಲೆ ಎಷ್ಟು ಪರಿಣಾಮವನ್ನ ಬೀರಬಹುದು, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ನಮ್ಮ ಸಮಾಜ ಲಾಸ್ಟ್ ಒಂದು 30-40 ವರ್ಷದಿಂದ ಸಾಕಷ್ಟು ಬದಲಾವಣೆ ಆಗಿದೆ. ನೀವು ಹೇಳ್ದಂಗೆ ಮೊದಲು ರೈತರು ಅಂತ ಹೇಳಿದ್ರಿ, ಅದು ಒಂದು ಗ್ರಾಮೀಣ ಸಮಾಜ ಇತ್ತು. ಇವತ್ತು ಪಟ್ಟಣದ ಜಾಸ್ತಿ ಆಗ್ತಾ ಇರೋದ್ರಿಂದ ಅರ್ಬನೈಸೇಷನ್ ಏನಿದೆ ಅದರಿಂದ ಆಗ್ತಾ ಇರುವಂತ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಸಾಕಷ್ಟು ಅಫೆಕ್ಟ್ ಆಗ್ತಾ ಇದೆ. ಆಮೇಲೆ ಈ ತರ ಆಗ್ತಿರೋದ್ರಿಂದ ಒಂದು ಸ್ಟೆಬಿಲಿಟಿ, ಒಂದು ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ, ಅದ್ರದ್ದು ಮನುಷ್ಯ ಯಾವಾಗ್ಲೂ ಅದನ್ನ ಹುಡುಕ್ತಾ ಇರೋದ್ರಿಂದ ಅದು ಸಹ ಒಂದು ಸಾಕಷ್ಟು ಪ್ರೆಷರು ಮನುಷ್ಯನ ಮೇಲೆ ಬೀಳ್ತಾ ಇದೆ. ಬಟ್ ಪ್ರೆಷರು, ಸ್ಟ್ರೆಸ್ಸು ಅಂತ ಏನು ಹೇಳ್ತೀವಿ, ಅದು ಎಲ್ಲರ ಮೇಲೂ ಒಂದೇ ರೀತಿಯ ಪರಿಣಾಮ ಇರೋದಿಲ್ಲ. ನಮಗೆ ನನಗೆ ಏನ್ ಸ್ಟ್ರೆಸ್ ಅಂತ ಅನ್ಸುತ್ತೆ ಅದು ನಿಮಗೆ ಸ್ಟ್ರೆಸ್ ಅಂತ ಅನ್ನಿಸ್ತಾನೆ ಇರಬಹುದು. ಸೊ ಅದು ಇಂಡಿವಿಜುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೂ ಹೋಗುತ್ತೆ. ಬಟ್ ಓವರ್ ಆಲ್ ನೋಡ್ಬೇಕು ಅಂತ ಅಂದ್ರೆ ಈಗ EMI ಇರ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟದ್ದು, ಅಥವಾ ವೆಹಿಕಲ್ ಸಂಬಂಧಪಟ್ಟಿದ್ದಿರ್ಬೋದು, ಬಟ್ ಇನ್ನೇನೋ ಆಸ್ತಿ ಮಾಡ್ಬೇಕು ಇರ್ಬೋದು, ಈ ಥರದ್ದೆಲ್ಲ ಏನಿದೆ ಆ ಪ್ರೆಷರ್ಗಳು, ನಾನು ಈ ಥರ ಜೀವನ ಮಾಡಬೇಕು, ಜನಗಳು ನೋಡ್ತಾ ಇದ್ದಾರೆ, ನಾನು ಅವ್ರಿಗೆ ಅವ್ರು ಈ ಥರ ಮಾಡಿ ನಾನು ಆ ರೀತಿ ಮಾಡಬೇಕು, ಇದೆಲ್ಲ ಏನಿದೆ ಇವೆಲ್ಲ ಸಹ ಒಂದು ಅಡಿಷನಲ್ ಅನ್ವಾಂಟೆಡ್ ಪ್ರೆಷರ್ ಅಂತಾನೆ ಹೇಳ್ಬೋದು. ಸೊ ಈ ಸ್ಟ್ರೆಸ್ ಅಂತ ಏನಿದೆ, ಸ್ಟ್ರೆಸ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಅದು ಹೊಸದೇನಲ್ಲ. ಇವತ್ತೊಂಥರ ಇದ್ರೆ ಮುಂಚೆ ಬೇರೆ ತರ ಇದ್ದಿರಬಹುದು, ಇವತ್ತೊಂಥರ ಬೇರೆ ರೂಪದಲ್ಲಿ ಇದ್ದಿರಬಹುದು. ಬಟ್ ಇವತ್ತಿರೋ ಪ್ರೆಷರ್ ಇಂದ ಈ ಪ್ರೆಷರ್ ಬಂದಾಗ ಅದನ್ನ ದೇಹ ಯಾವ ರೀತಿ ಡೀಲ್ ಮಾಡುತ್ತೆ, ಮನಸ್ಸು ಯಾವ ರೀತಿ ಡೀಲ್ ಮಾಡುತ್ತೆ ಅನ್ನೋದು ಹೊಸದೇನಲ್ಲ. ಅದು ನಡೀತಲೇ ಇದೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಲೇ ಇರುತ್ತೆ. ಬಟ್ ಯಾವಾಗ ಇದು ತೊಂದರೆಯಾಗಿ ಕಾಣಿಸ್ಕೊಳುತ್ತೆ ಅಂತಂದ್ರೆ, ಒಂದ್ ದಿವಸ ಯಾವತ್ತೋ ಒಂದ್ ದಿವಸ ಒಂದು ತೊಂದರೆ ಬಂದು ಆ ಸ್ಟ್ರೆಸ್ನ ಅನುಭವಿಸಿದ ಮಾತ್ರಕ್ಕೆ ಆ ತೊಂದರೆ ಬರೋದಿಲ್ಲ. ಈ ಪ್ರೆಷರ್ ಏನಿದೆ ನಾವು ದಿನ ಅನುಭವಿಸ್ತಾ ಹೋದ್ರೆ, ಅದು ದಿನ ನಮಗೆ ಪ್ರೆಷರ್ ಅಂತ ಅನಿಸ್ತಾ ಹೋದ್ರೆ, ಕಂಟಿನ್ಯೂಸ್ ಆಗಿದೆ ಒಂದು ಪ್ರೆಷರ್ ಕುಕ್ಕರ್ ಎನ್ವಿರಾನ್ಮೆಂಟ್ ತರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ, ಸೊ ಅವಾಗ ಏನಾಗುತ್ತೆ, ಅದು ನಮಗೆ ಪರಿಣಾಮ ಬೀಳ್ತಾ ಹೋಗುತ್ತೆ. ಯಾಕೆಂದ್ರೆ ಈ ಸ್ಟ್ರೆಸ್ ಅನ್ನೋದೇನಿದೆ ತುಂಬಾ ಪರ್ಸಿಸ್ಟೆಂಟ್ ಆಗಿದ್ರೆ ಅದು ನಮ್ಮ ದೇಹದಲ್ಲಿ ನಡೀತಾ ಇರೋವಂಥ, ನಮ್ಮ ದೇಹ ಯಾವ ರೀತಿ ಕೆಲಸ ಮಾಡ್ತಿರುತ್ತೆ ಅದ್ರ ಮೇಲೆ ಅಫೆಕ್ಟ್ ಆಗುತ್ತೆ. ಉದಾಹರಣೆಗೆ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ ಹಾರ್ಮೋನ್ಗಳ ತಯಾರಿಕೆ ಏರುಪೇರು ಆಗ್ತಾ ಹೋಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಗಳು ತಯಾರಿಕೆ ಏರುಪೇರಾದ್ರೆ ಅದು ನಮ್ಮ ನಿದ್ರೆ ಎಫೆಕ್ಟ್ ಮಾಡುತ್ತೆ, ನಮ್ಮ ಬ್ರೈನ್ ಯಾವ ರೀತಿ ಕೆಲಸ ಮಾಡುತ್ತೆ ಎಫೆಕ್ಟ್ ಆಗ್ತದೆ. ನಮಗೆ ತುಂಬ ಎಮೋಷ್ನಲ್ ಆಗ್ಬಿಡ್ತೀವಿ, ತುಂಬ ಜಲ್ದಿ ಅಪ್ಸೆಟ್ ಆಗ್ಬಿಟ್ಟು ಕೋವ ಬರ್ಲಿಕ್ಕೆ ಶುರು ಆಗ್ತದೆ. ನಾವು ಸುತ್ತಮುತ್ತ ಜನಗಳ ಜೊತೆ ಯಾವ ರೀತಿ ನಡ್ಕೋತೀವಿ ಅದ್ರಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ನಮ್ಮ ಓವರ್ ಆಲ್ ಫಂಕ್ಷನಿಂಗ್ ಏನಿದೆ ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಮಾನಸಿಕ ತೊಂದರೆಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. EMI ಸ್ಟ್ರೆಸ್ ಅಲ್ಲ, ಬಟ್ EMI ಬಗ್ಗೆ ಯಾವಾಗ್ಲೂ ಚಿಂತೆ ಮಾಡ್ತಾ ಇದ್ರೆ ಅದು ಇಟ್ ಕ್ಯಾನ್ ಬಿಕಮ್ ಎ ಸ್ಟ್ರೆಸ್. ಅದರಿಂದ ನಾವು ಯಾವ ಸ್ಟೆಪ್ಸ್ ತಗೋತೀವಿ ಜೀವನದಲ್ಲಿ, ಯಾವ ರೀತಿ ನಮ್ಮ ಜೀವನದಲ್ಲಿ ಯಾವ್ದು ಮುಖ್ಯ ಅನ್ನೋ ನಮ್ದು ಪ್ರಯಾರಿಟೈಸೇಷನ್ ಅಂತ ಹೇಳ್ತೀವಲ್ಲ, ಅದನ್ನ ಸರಿಯಾಗಿ ಮಾಡ್ತಾ ಹೋದ್ರೆ ಇದನ್ನ ಅಡ್ರೆಸ್ ಮಾಡೋದು ಸುಲಭ ಆಗ್ತದೆ. ಇಲ್ಲ ಅಂತಂದ್ರೆ ಎಲ್ಲ ಮೈ ಮೇಲೆ ಎಳ್ಕೊಂಡು ಒದ್ದಾಡ್ಕೊಂಡು ಅನುಭವಿಸ್ಬೇಕಾಗ್ತದೆ. ಓಕೆ. ಸೊ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಈಗ ಮಾಡುವಂತ ಬೇರೆ ಯಾವೆಲ್ಲ ಮಿಸ್ಟೇಕ್ಸು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರಬಹುದು ಸರ್? ಅಂದ್ರೆ ನಾವು ನಮ್ಮ ಖುಷಿಗೋಸ್ಕರ ಮಾಡ್ತಾ ಇದೀವಿ ಅಂತ ಅಂದ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದಂಗೆ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೆ ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು ಸರ್? ಲೈಫ್ ಸ್ಟೈಲ್ ಅನ್ನೋ ಪದ ಉಪಯೋಗಿಸಿದ್ರಲ್ವಾ,
ಅದು ಬಹಳ ಮುಖ್ಯ. ಹ್ಮ್. ಏನು ಲೈಫ್ ಸ್ಟೈಲ್ ಅಂತ ಅಂದರೆ, ಒಂದು ನಾವು ಯಾವ ರೀತಿ ನಮ್ಮ ರೆಗ್ಯುಲರ್ ರೊಟೀನ್ ನಾವು ಮೇಂಟೈನ್ ಮಾಡ್ತೀವಿ, ನಮ್ಮ ದಿನಚರಿ ಏನಿದೆ, ಆ ದಿನಚರಿನಲ್ಲಿ ಒಂದು 6ರಿಂದ 8 ಗಂಟೆ ನಿದ್ರೆ ಇದೆಯಾ, ಸೊ ಅದು ಒಂದು ಮುಖ್ಯ. ಸೊ ಆಮೇಲೆ ಈ ದಿನಚರಿ ಅಂತ ಏನು ಹೇಳಿದ್ನಲ್ಲ, ಸೊ ಈಗಿರೋ ಎಷ್ಟೋ ಜನ ಈಗ ನಗರಗಳಲ್ಲೇ ನಡೀತಾ ಇರೋ ಜಾಬ್ಸ್ ಏನಿದೆ, ಈವನ್ IT ಸೆಕ್ಟ್ರಲ್ಲಿ ಇರ್ಬೋದು, ಅಥವಾ ಏವಿಯೇಷನ್ ಸೆಕ್ಟ್ರಲ್ಲಿ ಇರ್ಬೋದು, ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿರೋರು ಇರ್ಬೋದು, ಸೆಕ್ಯೂರಿಟಿ ಡಿಫೆನ್ಸ್ ಇವರೆಲ್ಲ ಏನು ಕೆಲಸ ಮಾಡ್ತಾರೆ ಇರ್ಬೋದು, ಅವ್ರದ್ದೆಲ್ಲ ಈ ಶಿಫ್ಟ್ ವರ್ಕ್ ಇರೋದ್ರಿಂದ ಇವತ್ತು ವಾರದಲ್ಲಿ 2 ದಿವಸ ಬೆಳಗ್ಗೆ ಶಿಫ್ಟು, ವಾರದಲ್ಲಿ 2 ದಿವಸ ಮಧ್ಯಾಹ್ನ ಶಿಫ್ಟು, 2 ದಿವಸ ನೈಟ್ ಶಿಫ್ಟು, ಅಥವಾ ಒಂದು ವಾರ ಡೇ ಶಿಫ್ಟು, ಒಂದು ವಾರ ನೈಟ್ ಶಿಫ್ಟು, ಇದೆಲ್ಲ ಏನಿದೆ ಇದೆಲ್ಲ ಲೈಫ್ ಸ್ಟೈಲ್ ಮೇಲೆ ಎಷ್ಟರ ಮಟ್ಟಿಗೆ ಒಂದು ಪ್ರೆಷರ್ ಬೀಳುತ್ತೆ ಅಂದರೆ, ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡ್ತದೆ ಇವತ್ತಿನ ಸಮಾಜದಲ್ಲಿ. ಸೊ ಅದು ಒಂದು. ಸೊ ಅವಾಗ ಯಾವಾಗ ಆ ಥರ ತೊಂದರೆ ಆಗ್ತದೆ, ಅವರು ಲೈಫ್ ಸ್ಟೈಲ್ನ ಸರಿಯಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಲೈಫ್ ಸ್ಟೈಲ್ ಅಂದರೆ ಏನೋ ಒಂದು ದಿನಚರಿ ಮೇಂಟೈನ್ ಮಾಡ್ತೀನಿ, ಇಷ್ಟು ದಿನ ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಇಷ್ಟು ಗಂಟೆಗೆ ಮಲ್ಕೋತೀನಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಫ್ರೆಶ್ ಆಗ್ತೀನಿ, ನಾನು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀನಿ, ಇಷ್ಟು ಗಂಟೆ ನಿದ್ದೆ ಮಾಡ್ತೀನಿ. ಸೊ ಇದು ತಾನೇ ಲೈಫ್ ಸ್ಟೈಲ್ ಅಲ್ಲೋ. ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ನಮ್ಗೇನೋ ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ನಾನು ಆಟ ಆಡೋಕ್ಕೆ ಹೋಗ್ಬೋದು, ನಾನು ಏನೋ ಒಂದು ಮೂವಿ ನೋಡೋಕೆ ಹೋಗ್ಬೋದು, ಅಥವಾ ಸಂಗೀತ ಕೇಳಕ್ಕೆ ಹೋಗ್ಬೋದು. ಇದೆಲ್ಲ ನಮ್ಮದು ನಮ್ಮ ಹವ್ಯಾಸಗಳು, ಅಭ್ಯಾಸಗಳು ಏನಿರುತ್ತೆ ಅದು ಎಲ್ಲ ನಮ್ಮ ಲೈಫ್ ಸ್ಟೈಲ್ದು ಒಂದು ಪಾರ್ಟ್ ಆಗ್ತದೆ. ಸೊ ಯಾವಾಗ ನಾವು ಒಂದು ಬ್ಯಾಲೆನ್ಸ್ಡ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಹೋಗ್ತೀವೋ, ಅವಾಗ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲ ಕಾಪಾಡ್ಕೊಳ್ಳೋದು ಸುಲಭ ಆಗ್ತದೆ. ಸೊ ಯಾವಾಗ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ವೋ, ಅವಾಗ ತೊಂದರೆಗಳು ಒಂದೊಂದೇ ಶುರು ಆಗ್ತಾ ಹೋಗುತ್ತೆ. ಯಾವಾಗ ನಾವು ನಿದ್ರೆ ದಿವಸಕ್ಕೆ 6ರಿಂದ 8 ಗಂಟೆ ಮಾಡೋದಕ್ಕೆ ಆಗೋದಿಲ್ವೋ, ಅವಾಗ ತೊಂದರೆ ಶುರು ಆಗ್ತದೆ. ಈಗ ಒಂದು ದಿವಸ ನಾವು 10 ಗಂಟೆಗೆ ಮಲ್ಕೊಂಡು ಒಂದು ದಿವಸ ನಾವು 3 ಗಂಟೆಗೆ ಮಲ್ಕೊಂಡ್ರೆ ಆಬ್ವಿಯಸ್ಲಿ ಅದು ಡಿಸ್ರಪ್ಟ್ ಆಗ್ತದೆ. ಸೊ ನಿದ್ರೆ ಕ್ವಾಲಿಟಿ ಎಫೆಕ್ಟ್ ಆಗ್ತದೆ. ನಿದ್ರೆ ಸರಿಗಾಗಲಿಲ್ಲ ಅಂತಂದರೆ ಮಾರನೇ ದಿವಸ ನಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆದಷ್ಟು ನಾವು ಏನು ಎಷ್ಟು ಗಂಟೆಗೆ ಎದ್ದೇಳ್ತೀವಿ, ಎಷ್ಟು ಗಂಟೆಗೆ ನಿದ್ದೆ ಮಾಡ್ತೀವಿ, ಅದನ್ನ ಸರಿಯಾಗಿ ಇಟ್ಕೋಬೇಕು. ಪ್ಲಸ್ 1 ಅವರ್ ಫಿಸಿಕಲ್ ಆಕ್ಟಿವಿಟಿ ಆದಷ್ಟು ನಾವು ಮಾಡ್ಬೇಕಾಗ್ತದೆ. ಸೊ ಅದು ಬೆಳಗ್ಗೆ ಮಾಡ್ತೀವೋ ಸಂಜೆ ಮಾಡ್ತೀವೋ ನಮ್ಮ ಕೆಲಸ ನಮ್ಮ ಟೈಮ್ ಮೇಲೆ ಬಿಟ್ಟಿರೋದು. ಬಟ್ ಆದಷ್ಟು ಮಾಡಿದಷ್ಟು ಒಳ್ಳೇದು. ಅದನ್ನ ಹೋಗಿ ಯೋಗನೇ ಮಾಡಬೇಕು ಅಂತೇನಿಲ್ಲ. ಯೋಗ ಮಾಡಿದ್ರು ನಡೀತದೆ, ವಾಕಿಂಗ್ ಹೋದ್ರೂ ನಡೀತದೆ, ಜಿಮ್ ಮಾಡಿದ್ರು ನಡೀತದೆ. ಕೆಲವರು ಡಾನ್ಸ್ ಮಾಡ್ತಾರೆ, ಅದು ಸಹ ವೆರಿ ಗುಡ್ ಫಿಸಿಕಲ್ ಆಕ್ಟಿವಿಟಿ. ಇಲ್ಲ ಕೆಲವ್ರಿಗೆ ಈ ಥರ ಎಕ್ಸಸೈಸ್ ಮಾಡೋದು ಬೋರಿಂಗು, ಅವ್ರಿಗೆ ಸ್ಪೋರ್ಟ್ಸ್ ಆಡಬೇಕಾಗತ್ತೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಏನೋ ಅದು ಸಹ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ. ಒಟ್ಟಿನಲ್ಲಿ ಒಂದು ರೊಟೀನ್ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು. 1 ಅವರ್ ಫಿಸಿಕಲ್ ಎಕ್ಸಸೈಸ್ ಬೇಕು, ಸಾಕಷ್ಟು 6 to 8 ಅವರ್ಸ್ ನಿದ್ರೆ ಬೇಕು. ಸೊ ಇದು ಮಾಡ್ಕೊಂಡು ಜೊತೆಗೆ ನಮ್ಮ ಅಭ್ಯಾಸಗಳು ಹವ್ಯಾಸಗಳು ಏನಿದೆ ಅವುಗಳನ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಸಬ್ಸ್ಟೆನ್ಸಸ್ ಅಂತ ಹೇಳ್ತೀವಲ್ವಾ, ಉದಾಹರಣೆಗೆ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅದ್ರ ಮೇಲೆ ಒಂದು ಸ್ವಲ್ಪ ನಮ್ಗೆ ಅರಿವಿರಬೇಕು. ನಾವು ಏನು ಮಾಡ್ತಾ ಇದೀವಿ, ನಮ್ಮ ದೇಹನ ಯಾವುದಕ್ಕೆ ಒಳಗೆ ಮಾಡ್ತಾ ಇದೀವಿ ಅಂತ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಅದ್ರ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ. ಲೈಫ್ ಸ್ಟೈಲ್ ಚೆನ್ನಾಗಿದ್ದಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಎರಡೂ ಸಹ ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಓಕೆ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ದಿನಚರಿ ಹೇಗಿರುತ್ತೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ನೀವು ಹೇಳ್ದಾಗೆ ಶಿಫ್ಟ್ ವರ್ಕ್ ಇದ್ದಾಗ ಒಂದ್ ದಿವಸ ಬೇಗ ಮಲಗ್ತಾರೆ, ಒಂದ್ ದಿವಸ ಲೇಟ್ ಆಗಿ ಮಲಗ್ತಾರೆ. ಸೊ ಅಲ್ಲಿ ಆ ಬಯೋಲಾಜಿಕಲ್ ಕ್ಲಾಕ್ ಅನ್ನೋದು ಮಿಸ್ ಆಗ್ಬಿಡುತ್ತೆ ಅನ್ನೋದು. ಅದು ಈಗ ನಾವು ಈ ಹೇಳ್ತಾನಲ್ಲ, ಈ ಎಸ್ಪೆಷಲಿ IT ನಲ್ಲಿ ಈಗ US ಟೈಮಿಗೆ ಕೆಲಸ ಮಾಡೋರು, ಆಸ್ಟ್ರೇಲಿಯನ್ ಟೈಮಿಗೆ ಕೆಲಸ ಮಾಡೋರು, ಕೆಲವು ದಿವಸ ಆ ಟೈಮ್ ಕೆಲಸ ಮಾಡಿದೆ, ಕೆಲವು ದಿವಸ ಈ ಟೈಮ್ ಕೆಲಸ ಮಾಡಿದೆ ಅಂತ, ಕೆಲವರು ಟೀಮ್ ಲೀಡರ್ಸ್ ಇರೋರು ಅದಕ್ಕೂ ಅಟೆಂಡ್ ಮಾಡಬೇಕು, ಇದಕ್ಕೂ ಅಟೆಂಡ್ ಮಾಡಬೇಕು. ಸೊ ಆ ಥರ ಅವ್ರದ್ದು ಏನು ದಿನ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 2 ಗಂಟೆ ತನಕ ನಡೀತಾ ಇರ್ತದೆ. ಸೊ ಆ ಥರದ್ದು ಅವರು ಆ ಥರ ಕೆಲಸ ಮಾಡ್ತಿರೋದ್ರಿಂದ ಉಂಟಾಗುವಂಥ ತೊಂದರೆಗಳು, ಅದನ್ನು ಸಹ ನಾವು ಎಷ್ಟೊಂದು ಸಲ ಅಡ್ರೆಸ್ ಮಾಡ್ಬೇಕಾಗಿ ಬರುತ್ತೆ. ಪ್ಲಸ್ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಈ ಸೆಕ್ಯೂರಿಟಿ ಅಥವಾ ಏರ್ಪೋರ್ಟಲ್ಲಿ ಅಂಗಡಿಗಳು, ಹೋಟೆಲ್ಗಳು ಅಲ್ಲಿ ಕೆಲಸ ಮಾಡ್ತಿರೋರು, ಪ್ಲಸ್ ಈ ಏರ್ಲೈನ್ಸ್ ಕ್ರೂ ಇದೇನಿದೆ ಅವುಗಳು ಅನುಭವಿಸೋಂಥ ತೊಂದರೆಗಳು, ಇವರೆಲ್ಲ ಏನಿದೆ ಅವ್ರುಗಳು ಪಾಪ ಏನು ಮಾಡೋಕ್ಕಾಗಲ್ಲ, ಅವ್ರದ್ದಿರೋದೇ ಹಂಗೆ ಡಿಸೈನ್ ಆಗಿದೆ. ನಾವಿನ್ನೂ ಅದನ್ನೆಲ್ಲ ಸಮಾಜ ನಾವು ಇದನ್ನ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದಿನ್ನು ನಾವು ನಮ್ದಿನ್ನು ಡೆವಲಪಿಂಗ್ ಕಂಟ್ರಿ ಆದ್ರಿಂದ ಅದ್ರ ಬಗ್ಗೆ ಎಲ್ಲ ಅಷ್ಟು ನಾವು ಫೋಕಸ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಅದನ್ನೆಲ್ಲ ಮುಂದಕ್ಕೆ ಮಾಡ್ತಾ ಹೋದ್ರೆ ನಮ್ಮ ಸಮಾಜದ ಆರೋಗ್ಯನೂ ಸಹ ಮೇಂಟೈನ್ ಮಾಡೋದಕ್ಕೆ ನಮಗೆ ಸಹಾಯ ಆಗ್ತದೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಹಳ್ಳಿ ಜನರಿಗಿಂತ ಸಿಟಿಲಿರೋ ಜನರೇ ಹೆಚ್ಚು ಮೆಂಟಲಿ ಡೌನ್ ಆಗಿದ್ದಾರೆ ಅಂತ ಹೇಳ್ತೀರಾ? ಹಾಗಿದ್ರೆ ಆ ಥರನ ಹೇಳಕ್ ಒಂದು ಜನರಲೈಸ್ ಮಾಡಿ ಹೇಳೋದು ಬಹಳ ಕಷ್ಟ. ಯಾಕೆ ಅಂತಂದ್ರೆ ಹಳ್ಳಿಲಿರೋರಿಗೆ ಅವ್ರದೇ ಆದಂಥ ತೊಂದರೆಗಳಿದೆ. ಉದಾಹರಣೆಗೆ ಈ ವರ್ಷದ ಮಳೆ ಬಗ್ಗೆ ನೀವೇ ನೋಡಿದ್ದೀರಾ. ಮಳೆ ಬರ್ತಾ ಇಲ್ಲ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಸ್ಟ್ರೆಸ್ ಉಂಟು ಮಾಡ್ತದೆ. ಸರಿಯಾದ ಟೈಮ್ಗೆ ನಾವು ಅವರು
ವ್ಯವಸಾಯಕ್ಕೆ ಸಂಬಂಧ ಮಾಡ್ಬೇಕಾಗುತ್ತೆ. ಮಾಡ್ಬೇಕಾಗಿರೋ ಕೆಲಸಗಳೇನಿದೆ ಅದನ್ನ ಸಂಪೂರ್ಣವಾಗಿ ಏರುಪೇರಾಗಿರುತ್ತೆ. ಪ್ಲಸ್ ಅಲ್ಲಿ ಗೊಬ್ಬರದ್ದಿರ್ಬೋದು, ಮತ್ತೊಂದಿರ್ಬೋದು, ಸಾಲಗಳು ಸೋಲಗಳು, ಅದರಿಂದ ಆಗ್ತಾ ಇರೋ ಪ್ರೆಷರ್ಗಳು ಇವೆಲ್ಲ ಏನಿದೆ. ಸೊ ಅವರು ಬಹಳ ಒಳ್ಳೆ ಜೀವನ ಮಾಡ್ತಿದ್ದಾರೆ, ಅವ್ರಿಗೆ ಬಹಳ ಈಸಿ ಆಗಿದೆ ಲೈಫ್ ಅಂತ ನಾವು ಅನ್ಕೊಂಡ್ರೆ ಅದು ತಪ್ಪಾಗ್ತದೆ. ಓಕೆ ಓಕೆ. ಸೊ ಹಳ್ಳಿ ಕಡೆ ನೋಡ್ಬೇಕಾದ್ರೆ ಸೊ ಕೃಷಿ ವಿಚಾರದಲ್ಲಿ ಕೂಡ ಅವ್ರಿಗೆ ಏರುಪೇರಾಗುವಂಥದ್ದು, ಅಥವಾ ಸರಿಯಾಗಿ ಕೆಲಸ ಇಲ್ಲ ಅಂದ್ರೆ ಈಗ ಮಳೆ ಬಂದಾಗ ಜಾಸ್ತಿ ಮಳೆ ಬಂತು ಅಂತ, ಅಥವಾ ಮಳೆ ಬರ್ಲಿಲ್ಲ ಹೇಳಿದಾಗ ಭೂಮಿ ಒಣಗ್ತು ಅನ್ನೋದು. ಸೊ ಸಮಸ್ಯೆ ಎಲ್ರಿಗೂ ಇರುತ್ತೆ, ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಅವ್ರದೇ ಆದಂತಹ ಲೆವೆಲ್ ಅಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅಂತ. ಈಗ ಸೋಷಿಯಲ್ ಮೀಡಿಯಾ ಬಂದಾದ್ಮೇಲೆ ನಾವ್ ಅನ್ಕೋತೀವಿ, ಓ ನಮಗೆ ಫ್ರೀ ಟೈಮ್ ಅಲ್ಲಿ ನೋಡಬಹುದು, ವಿಡಿಯೋಸ್ಗಳನ್ನ ನೋಡಬಹುದು, ಸ್ಕ್ರೋಲ್ ಮಾಡಬಹುದು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಖುಷಿ ಕೊಡುತ್ತೆ ಅನ್ನುವಂಥದ್ದೇ ನಮಗೆ ಪ್ರಾಬ್ಲಮ್ ಅನ್ನ ಉಂಟು ಮಾಡ್ತಿದ್ಯಾ ಅಂತ. ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ತೆಗೆದು ನೋಡಿದಾಗ, ರೀಲ್ಸ್ ಅಥವಾ ಯಾವುದೇ ಒಂದು ವಿಡಿಯೋಸ್ ನೋಡಿದಾಗ ಇನ್ನೊಬ್ರು ಲೈಫ್ ಚೆನ್ನಾಗಿದೆ ಆದ್ರೆ ನನ್ನ ಲೈಫ್ ಮಾತ್ರ ಹೀಗಿದೆ ಅನ್ನುವಂಥ ಕಂಪ್ಯಾರಿಸನ್ ಎಲ್ಲೋ ಒಂದ್ ಕಡೆ ಬಂದ್ಬಿಡುತ್ತಾ, ಹೇಗೆ ಅಂತ ಸರ್? ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ನೀವು ಹೇಳ್ದಂಗೆ ಅದನ್ನ ಒಂದು ಎಂಟರ್ಟೈನ್ಮೆಂಟು, ಸ್ವಲ್ಪ ಮಟ್ಟಿಗೆ ನಾವು ಡೌನ್ ಟೈಮ್ ನಮಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ನಾವು 4 ರೀಲ್ ನೋಡಿದ್ರೆ ಮನಸ್ಸಿಗೆ ಒಂದು ಮುದ ಕೊಡುತ್ತೆ. ಅದನ್ನ ಮಾಡ್ತಾ ಇದೀವಿ ಅಂತ ನೋಡಿದಾಗ ಅದು ಓಕೆ ಅಂತ ಅನ್ಸುತ್ತೆ. ಬಟ್ ಅದೇ ನಮ್ಮ ದಿವಸದಲ್ಲಿ 3-4 ಗಂಟೆ ಅದೇ ಮಾಡ್ತಾ ಇದೀವಿ, ಬೆಳಗ್ಗೆ ಶುರು ಮಾಡ್ತೀವಿ, ಗಂಟೆಗಟ್ಟಲೆ ಅದನ್ನೇ ನೋಡ್ತಾ ಇರ್ತೀವಿ, ರೀಲ್ಸ್ನೇ ನೋಡ್ತಾ ಇರ್ತೀವಿ ಅಂತ ಅಂದ್ರೆ ಅದ್ರದ್ದು ಪರಿಣಾಮ ಆಬ್ವಿಯಸ್ಲಿ ಉಂಟಾಗ್ತದೆ. ಯಾಕೆಂದ್ರೆ ಇರೋದು 24 ಗಂಟೆ. 24 ಗಂಟೆಲಿ ನಾವು ಅದ್ರ ಮೇಲೆ ಸಾಕಷ್ಟು ಸಮಯ ಕಳೆದ್ರೆ ಅದನ್ನೆಲ್ಲ ಒಂದ್ ಕಡೆ ಕಡಿಮೆ ಮಾಡ್ಬೇಕಾಗಿ ಬರುತ್ತೆ. ಸೊ ಅದು ಒಂದು. ಎರಡನೇದು, ನೀವು ಈಗ ಕಂಪ್ಯಾರಿಸನ್ ಅಂತ ಹೇಳಿದ್ರಿ. ಸೊ ಅಲ್ಲಿ ಏನ್ ನೋಡ್ತೀವಿ ಅದು ದಟ್ಸ್ ಅನ್ ಎಡಿಟೆಡ್ ಲೈಫ್, ದಟ್ ಈಸ್ ನಾಟ್ ಆಕ್ಚುಯಲ್ ಲೈಫ್. ಸೊ ಆ ಎಡಿಟೆಡ್ ಲೈಫ್ ನೋಡ್ಕೊಂಡು ಅದನ್ನೇ ಸತ್ಯ ಅನ್ಕೊಂಡು ಅದನ್ನ ನಾವು ನಮ್ಮ ಮೇಲೆ ಪ್ರೆಷರ್ ಹೇಳ್ಕೊತಾ ಹೋದ್ರೆ ಆಬ್ವಿಯಸ್ಲಿ ಅದು ನಮ್ಮ ಇದ್ರ ಮೇಲೆ ಅಫೆಕ್ಟ್ ಆಗಿ ಸ್ಟ್ರೆಸ್ಸು ಎಲ್ಲ ಉಂಟಾಗಿ ಅದರಿಂದ ತೊಂದರೆಗಳು ಉಂಟಾಗಿ ಶುರು ಆಗ್ತದೆ. ಸೊ ಏನು ನೋಡ್ತೀವಿ ಅದು ನಮ್ಮ ಸುಮ್ಮನೆ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿ ಅದನ್ನ ಬಿಟ್ಬಿಟ್ಟು ನಮ್ಮ ಜೀವನ ನಾವು ಮಾಡ್ತಾ ಹೋದ್ರೆ ಏನು ಅಫೆಕ್ಟ್ ಆಗೋದಿಲ್ಲ. ಬಟ್ ಅದನ್ನ ನಾವು ಯಾವಾಗ ನಮ್ಮ ಜೀವನದ ಮೇಲೆ ಅತಿ ಪರಿಣಾಮ ಉಂಟು ಮಾಡಲಿಕ್ಕೆ ಬಿಡ್ತೀವೋ ಅವಾಗ ನಮಗೆ ತೊಂದರೆ ಆಗ್ತಾ ಹೋಗ್ತದೆ. ಜೀವನದಲ್ಲಿ ಯಾವುದು ಅತಿ ಆಗಬಾರ್ದು, ವೆದರ್ ಇಟ್ ಈಸ್ TV ಇರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದು ಅತಿ ಆಗಬಾರ್ದು. ಪ್ಲಸ್ ಎಲ್ಲದಕ್ಕೂ ಒಂದು ಡೌನ್ ಟೈಮ್ ಇರಬೇಕು. ಸೊ ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೀವಲ್ಲ, ಅದು ಸಹ ಬಹಳ ಮುಖ್ಯ ನಮ್ಮ ಲೈಫ್ ಸ್ಟೈಲಲ್ಲಿ. ಇವತ್ತು ಅದನ್ನ ನಾನು ಮೆನ್ಷನ್ ಮಾಡಲಿಲ್ಲ, ಬಟ್ ಅದು ಇವತ್ತಿನ ಲೈಫ್ ಸ್ಟೈಲಲ್ಲಿ ಡಿಜಿಟಲ್ ಡಿಟಾಕ್ಸು ಬಹಳ ಮುಖ್ಯ. ಮುಂಚೆ ನಾವು ಇಷ್ಟೊಂದು ಕನೆಕ್ಟೆಡ್ ಇರ್ತಲೇ ಇರಲಿಲ್ಲ, ನಿಜ ನಿಜ ಅಲ್ವಾ? ಬೋರ್ಡಮ್ ಅಂತ ನಾವು ಅಂತಲೇ ಇರಲಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡು ಏನೋ ಕಿಟಕಿಯಿಂದ ಆಚೆ ನೋಡ್ತಾ ಕೂತಿದ್ರೆ ಅದನ್ನ ಬೋರ್ಡಮ್ ಅಂತ ಕರೀತಿದ್ದಿರಲಿಲ್ಲ. ಇವತ್ತು ಅದು ಕೂತ್ಕೊಂಡ್ರೆ ಅದು ಬೋರ್ಡಮ್ಮು, ಅಯ್ಯೋ ಏನು ಮಾಡ್ತಾ ಇಲ್ಲ, ತಕ್ಷಣ ತೆಗೆದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀವಿ, ಇನ್ನೇನೋ ಒಂದು ನೋಡೋಕೆ ಶುರು ಮಾಡ್ತೀವಿ. ಆ ಥರ ಏನಿದೆ ಅದು ಮುಂಚೆ ಇರಲಿಲ್ಲ. ಇವಾಗ ಯಾವಾಗಲೂ ಕನೆಕ್ಟೆಡ್ ಇರಬೇಕು, ಯಾವಾಗಲೂ ಬ್ರೈನ್ ಆಕ್ಟಿವ್ ಇರಬೇಕು ಅಂತಂದ್ರೆ ಅದ್ರ ಪರಿಣಾಮ ಡೆಫಿನೆಟ್ಲಿ ನಮ್ಮ ಆರೋಗ್ಯದ ಮೇಲೆ ಬಿದ್ದೇ ಬೀಳುತ್ತೆ ಅಲ್ವಾ? ಸೊ ಅದ್ರ ಬಗ್ಗೆನೂ ಸಹ ಸ್ವಲ್ಪ ನಾವು ಗಮನ ಕೊಡಬೇಕಾಗ್ತದೆ. ಸೊ ಈಗ ಸೋಷಿಯಲ್ ಮೀಡಿಯಾದಿಂದ ಕೂಡ ಕಂಪ್ಯಾರಿಸನ್ ಅನ್ನುವಂಥ ವಿಚಾರದಲ್ಲಿ ನೋಡಿದಾಗ ಅದು ನಮ್ಮನ್ನ ಮೆಂಟಲಿ ಡೌನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಡೆಫಿನೆಟ್ಲಿ ಮಾಡೋ ಸಾಧ್ಯತೆಗಳು ಇರುತ್ತೆ ಅದು ಅತಿಯಾದಾಗ. ಓಕೆ ಓಕೆ. ಈ ಕೆಲವರಿಗೆ ನನ್ಗೇನು ಮಾಡೋದಕ್ಕೆ ಮನ್ಸಿಲ್ಲಪ್ಪ ಅಂದ್ರೆ, ಕೆಲ್ಸಕ್ಕೆ ಹೋದಾಗ ಕೆಲಸ ಮಾಡೋಕ್ಕೂ ಮನ್ಸಿಲ್ಲ, ಅಥವಾ ಮನೇಲಿ ಬಂದು ಸುಮ್ಮನೆ ಇರಕ್ಕೂ ಆಗ್ತಿಲ್ಲ, ಒಂದ್ ರೀತಿ ಯಾವ ಕೆಲಸ ಮಾಡೋದು ಬೇಡ ಅನ್ನೋ ರೀತಿಯಲ್ಲಿ ಸಿಚುವೇಶನ್ ಅಲ್ಲಿ ಇರ್ತಾರೆ, ಆ ತರ ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ಯಾವ ಕಾರಣಕ್ಕೆ ಈ ತರ ಆಗ್ತಾ ಇರ್ಬೋದು ಸರ್? ನಮ್ಗೆ ಇದು ಒಂದು ಕಾಮನ್ ಆಗಿ ಬರುವಂತ ಕಂಪ್ಲೇಂಟ್ ನಮ್ಮ ಹತ್ರ. ನನಗೆ ಮನಸ್ಸೇ ಇಲ್ಲ, ಏನು ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ, ಏನು ಮಾಡಿದ್ರೂ ಖುಷಿ ಸಿಗ್ತಾ ಇಲ್ಲ. ಮುಂಚೆ ನಾನು ಏನೇನು ಖುಷಿಯಾಗಿ ಸಂತೋಷವಾಗಿ ಮಾಡ್ತಿದ್ದೆ ಅದನ್ನು ಮಾಡೋದಕ್ಕೆ ಇವತ್ತು ಆಗ್ತಾ ಇಲ್ಲ. ಈ ಥರ ಕಂಪ್ಲೇಂಟ್ಸ್ ಹೇಳ್ಕೊಂಡು ಬರ್ತಾರೆ. ಸೊ ಇದು ಜನರಲಿ ಏನಾಗಿರುತ್ತೆ, ಇದು ಖಿನ್ನತೆ, ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಮೇಜರ್ ಸಿಂಪ್ಟಮ್. ಬೇಜಾರು, ಏನು ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ಏನು ಮಾಡಿದ್ರೂ ಖುಷಿ ಸಿಗ್ತಾ ಇಲ್ಲ ಅನ್ನೋದೇನಿದೆ, ಇವೆಲ್ಲ ಕೀ ಸಿಂಪ್ಟಮ್ಸ್ ಖಿನ್ನತೆನಲ್ಲಿ. ಅದ್ರ ಜೊತೆಗೆ ಸುತ್ತಮುತ್ತ ಏನು ನಡೀತಿದ್ರು ಎಲ್ಲದನ್ನೂ ಒಂದು ನೆಗೆಟಿವ್ ಔಟ್ಲುಕ್ ಅಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಡಿಪ್ರೆಷನ್ ನಲ್ಲಿ. ಆಮೇಲೆ ಭವಿಷ್ಯದ ಬಗ್ಗೆ ಬಹಳ ನೆಗೆಟಿವ್ ಆಗಿ ಅನ್ಸ್ಲಿಕ್ಕೆ ಶುರು ಆಗ್ತದೆ. ಏನಾಗ್ಬಿಡುತ್ತೋ ಅಂತ ಒಂದು, ಏನ್ ಮಾಡಿದ್ರು ಇಂಪ್ರೂವ್ನೇ ಆಗಲ್ಲ ಅಂತ ಇನ್ನೊಂದು. ಪ್ಲಸ್ ಹೋಪ್ ಅಂತ ಹೇಳ್ತೀವಲ್ವ, ಅದು ಹೋಪ್ ಅನ್ನೋದು ಬಹಳ ಭರವಸೆ ಅನ್ನೋದು ಇರೋದೇ ಇಲ್ಲ, ಹೊರಟೋಗ್ಬಿಡುತ್ತೆ. ನಮ್ ಕಾನ್ಫಿಡೆನ್ಸ್ ಡೌನ್ ಆಗ್ಬಿಡುತ್ತೆ, ನಮ್ ಸೆಲ್ಫ್ ಎಸ್ಟೀಮ್ ಡೌನ್ ಆಗ್ಬಿಡುತ್ತೆ. ಈ ಎಲ್ಲಾದು ಏನು ಮಾಡಕ್ ಮನ್ಸು ಬರ್ತಿಲ್ಲ ಅಂತ ಶುರು ಆದ್ರೆ ಇವೆಲ್ಲ ಸಿಂಪ್ಟಮ್ಸ್ ಏನಿದೆ ಇವೆಲ್ಲ ಖಿನ್ನತೆನಲ್ಲಿ ಕಂಡುಬರುವಂತ ಪ್ರಾಬ್ಲಮ್ಮು. ಸೊ ಈ ರೀತಿ ಬರೋಷ್ಟು ಜನ, ಸುಮಾರು ಜನ ಈ ತರ ತೊಂದರೆ ಹೇಳ್ಕೊಂಡು ಬರ್ತಾರೆ. ಜೊತೆಗೆ ನಿದ್ರೆ ತೊಂದರೆ, ಜೊತೆಗೆ ಹಸಿವೆ ಆಗ್ತಾ ಇಲ್ಲ. ಹಸಿವೆ ಆಗ್ತಿಲ್ಲದ್ರಿಂದ ಸಾಕಷ್ಟು ವೆಯ್ಟ್ ಲಾಸ್ ಆಗಿದೆ. ಅಥವಾ ಸ್ವಲ್ಪ ಒಂದು ಪರ್ಸೆಂಟೇಜ್ ಆಫ್ ಪೀಪಲ್ಗೆ ಖಿನ್ನತೆ ಬಂದಾಗ
ಹಸಿವು ಜಾಸ್ತಿ ಆಗುತ್ತೆ, ಜಾಸ್ತಿ ತಿಂದು binge eating binge ಮಾಡ್ತಾರೆ. eating ಮಾಡ್ತಾರೆ. ನಿದ್ದೆ ಬರ್ತಿರಲ್ಲ, ಮಧ್ಯರಾತ್ರಿ ಎದ್ದಿರ್ತಾರೆ, ಹೋಗೇನೋ ತಿಂದ್ಬಿಡ್ತಾರೆ. ಸೊ ಈ ಥರದ್ರಿಂದ ವೆಯ್ಟ್ ಗೇನು ಆಗ್ಬಹುದು, ವೆಯ್ಟ್ ಲಾಸು ಆಗ್ಬೋದು, ವೆಯ್ಟ್ ಗೇನು ಆಗ್ಬೋದು. ಒಟ್ಟಿನಲ್ಲಿ ನಮ್ಮ ಮಾಮೂಲಿಯಾಗಿ ಏನು ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಆ ರೀತಿ ಆಗ್ತಾ ಇಲ್ಲ. ಕೆಲಸದಲ್ಲಿ ಅದು ಪರಿಣಾಮ ಉಂಟು ಮಾಡಿದೆ. ಮುಂಚೆ ಲಾಸ್ಟ್ 6 months ಹೈ ಪರ್ಫಾರ್ಮರ್ ಅಂತ ಏನು ಅವಾರ್ಡ್ ಬಂದಿದೆ, ಇವಾಗ ಕೆಲಸ ಕಳ್ಕೊಳೋ ಲೆವೆಲಿಗೆ ಬಂದಿದೆ. ಸೊ ಈ ಥರದ್ದೆಲ್ಲ ಸಹ ಡಿಪ್ರೆಷನಿಂದ ಆಗೋ ಸಾಧ್ಯತೆಗಳು ಇರುತ್ತೆ. ಓಕೆ ಓಕೆ. ಸೊ ಈಗ ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ಯಾವಾಗಲೂ ಒಂದು ಸಲ ಆದರೆ ಓಕೆ, ನಮ್ಮ ಬ್ರೈನಿಗೂ ರೆಸ್ಟ್ ಬೇಕಾಗತ್ತೆ, ಯಾವತ್ತೋ ಒಂದು ಸಲ ಅಪರೂಪಕ್ಕಾದ್ರೆ ಪರವಾಗಿಲ್ಲ ಅಂತ. ಸೊ ಪದೇ ಪದೇ ಈ ರೀತಿಯಾದಂಥ ಮನಸ್ಥಿತಿ ಬಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಂತಲ್ವಾ ಸರ್? ಯಾವತ್ತೋ ಒಂದ್ ದಿವಸ ಬೇಜಾರಾಗೋದು common ಕಾಮನ್, ಆಗಿರುತ್ತೆ. ನಮ್ಗೆಲ್ರಿಗೂ ಆಗುತ್ತೆ. ಏನೋ ಒಂದು ದಿನ ಒಂದೇ ತರ ಮೂಡ್ ಇರಲ್ಲ. ಒಂದು ಎಕ್ಸಾಮ್ಗೆ ಹೋಗ್ಬೇಕು ಅಂದ್ರೆ ಗಾಬರಿ ಆಗೇ ಆಗುತ್ತೆ ಅಲ್ವಾ? ಹೌದು. ಸೊ ಇನ್ಯಾರ ಹತ್ರನೋ ಒಂದೆಲ್ಲ ಹೋಗಿ ಪ್ರೆಸೆಂಟ್ ಮಾಡ್ಬೇಕು, ಏನೋ ಮಾಡ್ಬೇಕು ಅಂದಾಗ ಒಂದ್ ದಿವಸ ಸ್ವಲ್ಪ ಭಯ ಆದ್ರೂ ಆಗ್ಬೋದು. ಬಟ್ ಅದನ್ನೇ ನಾವು ಡಿಪ್ರೆಷನ್, ಆಂಗ್ಸೈಟಿ, ಇದು ಒಂದು ಮಾನಸಿಕ ತೊಂದರೆ ಅಂತ ನಾವು ಹೇಳೋದಿಕ್ ಹೋಗೋದಿಲ್ಲ. ಯಾವಾಗ ಇದು ಪ್ರತಿ ದಿವಸ ಅಫೆಕ್ಟ್ ಆಗ್ತಾ ಇದೆ, ಅದು ಕಂಟಿನ್ಯೂಸ್ ಆಗಿ ವಾರಗಟ್ಲೆ, ತಿಂಗ್ಳುಗಟ್ಲೆ ಅಫೆಕ್ಟ್ ಆಗ್ತಾ ಇದೆ, ಅವಾಗ ಇದೊಂದು ಕಾಯಿಲೆ, ಅವಾಗ ಇದಕ್ಕೆ ಒಂದು ಸಹಾಯ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಯಾವುದೇನು ದೊಡ್ಡ ರಾಕೆಟ್ ಸೈನ್ಸ್ ಅಂತ ಹೇಳ್ತಾ ಇಲ್ಲ, ಬಟ್ ಲೆಟ್ ಅಸ್ ಡೂ ಬೇಸಿಕ್ ಥಿಂಗ್ಸು ಕರೆಕ್ಟಾಗಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನಕ್ಕೆ ಫಾಲೋವರ್ಸು, ಫಾಲೋಯಿಂಗ್ ಇರುತ್ತೆ, ಎಲ್ಲ ಕನೆಕ್ಟೆಡ್. ಬಟ್ ಆದರೂ ಸಹ ಲೋನ್ಲಿನೆಸ್ಸು. ನಮ್ಮದು ಬ್ಯಾಲೆನ್ಸ್ ಲೈಫ್ ನಾವು ಮಾಡಬೇಕು ಅಂದರೆ ಆ ಸೋಷಿಯಲ್ ಲೈಫ್ಗೂ ನಾವು ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗ್ತದೆ. ನಿಮ್ಮ 100% ನಿಮ್ಮ ಪೊಟೆನ್ಷಿಯಲ್ ಏನಿದೆ ಅದನ್ನ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಕೇಳಿ ಬರ್ತಾ ಇರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಡಿಪ್ರೆಷನ್ ಅಂತ. ಕೆಲಸಕ್ಕೆ ಹೋಗ್ತಾರೆ, ದೊಡ್ಡ ಕಂಪ್ನಿಗಳೆಲ್ಲ ಟೇಬಲ್ಸು, ಚೇರ್ಸ್, ಅವ್ರವ್ರ ಸ್ಟೇಷನ್ಸ್ ಇರುತ್ತೆ, ಎದುರುಗಡೆ ಜನ ಇರ್ತಾರೆ, ಪಕ್ಕ ಜನ ಇರ್ತಾರೆ, ಆದರೂ ಸಹ ಲೋನ್ಲಿನೆಸ್ಸು. ಬರೀ ಒಂದು ದಿವಸ ಬೇಜಾರಲ್ಲ, ಕಂಟಿನ್ಯೂಸ್ ಆಗಿ ಬೇಜಾರಿದೆ ಅಂತ ಆದಾಗ ಮನುಷ್ಯನ ಕೆಪಾಸಿಟಿ ಏನಿದೆ ಅದು ಡೌನ್ ಆಗ್ತಾ ಹೋಗುತ್ತೆ. ನಮ್ಮ ಬಗ್ಗೆ ನಮ್ಗಿದ್ದಂಥ ಆತ್ಮವಿಶ್ವಾಸ, ಧೈರ್ಯ ಎಲ್ಲ ಏನಿದೆ, ಸ್ಥೈರ್ಯ ಎಲ್ಲ ಕಡಿಮೆ ಆಗೋಗಿದೆ. ಸೊ ನಾವು ಪ್ರಪಂಚ ನೋಡ್ತಾ ಇರೋ ರೀತಿನೇ ಭಾಳ ನೆಗೆಟಿವ್ ಆಗ್ಬಿಟ್ಟಿದೆ. ನಗ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಡಿಪ್ರೆಷನ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಭಾಳ ನೆಗೆಟಿವ್ ಹೇಳಕ್ಕೆ ಶುರು ಮಾಡ್ತಾರೆ. ಜೀವನದಲ್ಲಿ ಏನಿದೆ, ಬದುಕೇನು ಉಪಯೋಗ, ನಗ್ನಗ್ತಾನೆ ಹೇಳ್ತಿರ್ಬೋದು. ಇದನ್ನ ಮುಂಚೆ ಅವರು ಈ ಥರದ ಸ್ಟೇಟ್ಮೆಂಟ್ಸೇ ಮಾಡ್ತಿರಲ್ಲ, ಇವಾಗ ಇತ್ತೀಚೆಗೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ದಿನ ಜಗಳಗಳು ಆಗ್ತಾ ಇದೆ, ದಿನ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ, ಕೆಲಸದಲ್ಲಿ ಆಗಿರೋ ತೊಂದರೆಗಳನ್ನ ತಂದು ಮನೇಲಿ ತೋರಿಸ್ಕೊತಾ ಇದ್ದೀವಿ. ಅವ್ರು ನನ್ನ ಮಾತಾಡಿಸ್ಲಿಲ್ಲ, ಅವರೆಲ್ಲ ಹೊರಗಡೆ ಹೋದ್ರು ನಾನು ಕರೀಲಿಲ್ಲ, ಈ ಥರ ಕಂಪ್ಲೇಂಟ್ಸು ಸಹ ಜಾಸ್ತಿ ಕೇಳ್ತೀವಿ. ಗಂಡು ಮಕ್ಕಳಿಗೆ ಅಳು ಬರೋದಿಲ್ಲ ಅನ್ನೋದು ಒಂದು ತಪ್ಪು ಕಲ್ಪನೆ. ಒಂದು ಪರ್ಸನ್ ಒಂದು ಬರೀ ಅವ್ರಿಗೆ ನಿದ್ರೆ ಪ್ರಾಬ್ಲಮ್ ಇದೆ, ತಗೋ ಮಾತ್ರೆ, ನಿದ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಎಮೋಷನ್ಸ್ ಏನಿದೆ ಅದರ ಹಂಚ್ಕೊಳ್ಳೋದ್ರಿಂದ, ನಾವು ತೊಂದರೆಲಿದ್ದಾಗ ನಾವು ತೊಂದರೆಗಳ ಬಗ್ಗೆ ಮಾತಾಡೋದ್ರಿಂದ, ನಾವು ಮಾತಾಡಿದ ತಕ್ಷಣ ನಾವು ಹೋಗಿ ನಮ್ಮ ಫ್ರೆಂಡ್ ಹತ್ರ ಹೇಳ್ಕೊಂಬಿಟ್ರೆ ಫ್ರೆಂಡ್ ಏನು ದೊಡ್ಡ ಗುರು ಅಲ್ಲ, ಅವನೇನು ದಾರಿ ತೋರಿಸ್ಬಿಡ್ತಾರೆ, ಅವರೆಲ್ಲ ಒಂದು ಗೈಡ್ ಮಾಡಿಬಿಡ್ತಾರೆ ಅಂತ ಏನಲ್ಲ.